ಎಲ್ಲರಿಗೂ ನಮಸ್ಕಾರ. SSC CGL 2025 ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2025 ಇದರ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಇದರದ್ದು ಆನ್ಲೈನ್ ಅಪ್ಲಿಕೇಶನ್ ಜೂನ್ 9, 2025ರಿಂದ ಜುಲೈ 4, 2025 ತನಕ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 4 ತನಕ ಇರುತ್ತೆ ಲಾಸ್ಟ್ ಡೇಟು 2025. ಆಮೇಲೆ ಲಾಸ್ಟ್ ಡೇಟ್ ಮತ್ತು ಮೇಲೆ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಬಂದುಬಿಟ್ಟು 5th ಜುಲೈವರೆಗೂ ಇರುತ್ತೆ, ಜುಲೈ 5ನೇ ತಾರೀಕಿನವರೆಗೂ. ನೆಕ್ಸ್ಟ್ ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಅಂತಂದರೆ ಆನ್ಲೈನ್ ಕರೆಕ್ಷನ್ ಮಾಡೋದಕ್ಕೆ 9 ಜುಲೈಯಿಂದ 11 ಜುಲೈವರೆಗೂ ಇರುತ್ತೆ ಡೇಟ್. ಅದಾದಮೇಲೆ ಎಕ್ಸಾಮ್ ಡೇಟ್ಸ್ ಬಂದುಬಿಟ್ಟು ಎಕ್ಸಾಮ್ಸ್ ಟೈರ್ 1 ಟೈರ್ 2 ಇರುತ್ತೆ, 2 ಟೈರ್ ಇರ್ತವೆ. ಇದರಲ್ಲಿ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಟೈರ್ 1 ಬಂದುಬಿಟ್ಟು 13th ಆಗಸ್ಟ್ ಟು 30ನೇ ಆಗಸ್ಟ್ವರೆಗೂ ಇದೆ. 13th ಆಗಸ್ಟ್ ಟು 30th ಆಗಸ್ಟ್ವರೆಗೂ 2025ರಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ ಟೈರ್ 1ಇಂದು. ಟೈರ್ 2 ಬಂದುಬಿಟ್ಟು ಡಿಸೆಂಬರ್ 2025ರಲ್ಲಿ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ಸ್ ಟೈರ್ 2ದು. ನೆಕ್ಸ್ಟು ಟೈರ್ 1 ಸಿಲೆಬಸ್ ಏನಿದೆಯಪ್ಪ ಅಂತಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ ಇರ್ತವೆ 50 ಮಾರ್ಕ್ಸಿಗೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಬಂದುಬಿಟ್ಟು 25 ಕ್ವಶನ್ಸು 50 ಮಾರ್ಕ್ಸ್. ಅದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು 25 ಕ್ವಶನ್ಸ್ 50 ಮಾರ್ಕ್ಸು. ಇಂಗ್ಲೀಷ್ ಕಂಪ್ರಹೆನ್ಷನ್ ಇದು ಕೂಡ 25 ಕ್ವಶನ್ಸ್ 50 ಮಾರ್ಕ್ಸು. ಟೋಟಲ್ 100 ಕ್ವಶನ್ಸು 200 ಮಾರ್ಕ್ಸು. 1 ಅವರ್ ಟೈಮಿಂಗ್ ಇರುತ್ತೆ ಇದಕ್ಕೆ ಟೈರ್ 1ಗೆ. ಈ ಟೈರ್ 1ಅಲ್ಲಿ ಕ್ವಾಲಿಫೈ ಆದವರು ಟೈರ್ 2ಗೆ ಹೋಗ್ತಾರೆ. ನೆಕ್ಸ್ಟ್ ಆ ಟೈರ್ 2ದು ಸಿಲೆಬಸ್ ಏನಿರುತ್ತಪ್ಪ ಅಂತಂದರೆ ಪೇಪರ್ 1 ಪೇಪರ್ 2 2 ಪೇಪರ್ ಇರ್ತವೆ ಟೈರ್ 2ಅಲ್ಲಿ. ಪೇಪರ್ 1ಅಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 4 ಸೆಕ್ಷನ್ಸ್ ಇರ್ತವೆ. ಅದರಲ್ಲಿ ಸೆಕ್ಷನ್ 1ಅಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಮತ್ತು ಆಮೇಲೆ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತೇಳಿ ಟೋಟಲ್ 60 ಕ್ವಶನ್ಸ್ ಇರ್ತವೆ 180 ಮಾರ್ಕ್ಸಿಗೆ. ಅಂದರೆ ಪರ್ ಕ್ವಶನ್ಸು 3 ಮಾರ್ಕ್ಸ್. 60 ಕ್ವಶನ್ಸು ಇಂಟು 3 ಮಾಡಿದರೆ 180 ಮಾರ್ಕ್ಸ್ ಆಗುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೆಕ್ಷನ್ 2 ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರಹೆನ್ಷನ್ ಮತ್ತು ಆಮೇಲೆ ಜನರಲ್ ಅವೇರ್ನೆಸ್ ಬಂದುಬಿಟ್ಟು ಟೋಟಲ್ 70 ಕ್ವಶನ್ಸ್ ಇರ್ತವೆ 10 ಮಾರ್ಕ್ಸಿಗೆ. ಅದಾದಮೇಲೆ ಸೆಕ್ಷನ್ 3 ಅಲ್ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ 20 ಕ್ವಶನ್ಸ್ ಇರ್ತವೆ 60 ಮಾರ್ಕ್ಸಿಗೆ. ಅದಾದಮೇಲೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟಲ್ಲಿ 1 ಡಾಟಾ ಎಂಟ್ರಿ ಟಾಸ್ಕನ್ನು ಕೊಡ್ತಾರೆ ಅವರು ನಮಗೆ 15 ಮಿನಿಟ್ಸಿಗೆ. ಅದಾದಮೇಲೆ ಪೇಪರ್ 2 ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಒಂದು ಸಿಲೆಬಸ್ ಮಾಡಿದ್ದಾರೆ. ಅದಕ್ಕೆ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 100 ಕ್ವಶನ್ಸ್ ಇರ್ತವೆ 200 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 2 ಅವರ್ಸ್ ಟೈಮಿಂಗ್ ಇರುತ್ತೆ. ಟೈರ್ 1 ಟೈರ್ 2 ಸಿಲೆಬಸ್ ನೋಡಿದ್ವಿ. ಇದಾದಮೇಲೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನೇನು ಇರಬೇಕಪ್ಪ ಅಂತಂದರೆ ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ಮತ್ತು ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತೇಳಿ ಬರ್ತವೆ ಪೋಸ್ಟು. ಅದಾದಮೇಲೆ ಉಳ್ಕಿದ್ದು ಇವೆರಡು ಪೋಸ್ಟ್ ಬಿಟ್ಟು ಉಳ್ಕಿದ್ದು ಎಲ್ಲ ಪೋಸ್ಟ್ಗಳಿಗೂ ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಸಾಕು. ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಬ್ಯಾಚುಲರ್ ಡಿಗ್ರಿನ ಹೊಂದಿರಬೇಕು. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ 12th ಗ್ರೇಡಲ್ಲಿ ಮ್ಯಾಥಮೆಟಿಕ್ಸಲ್ಲಿ 60% ಮಾರ್ಕ್ಸ್ನ ತೊಗೊಂಡಿರಬೇಕು. ಇದಿಲ್ಲಪ್ಪ ಅಂತಂದರೆ ಬ್ಯಾಚುಲರ್ ಡಿಗ್ರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಓದಿರಬೇಕು. ಇದಾದಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕು. ಅದ್ರ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಸಬ್ಜೆಕ್ಟಾಗಿ ಓದಿರಬೇಕು. ಉಳ್ಕಿದ್ದೆಲ್ಲ ಪೋಸ್ಟಿಗೂ ಬ್ಯಾಚುಲರ್ ಡಿಗ್ರಿ ಹೊಂದಿದರೆ ಸಾಕು. ನೆಕ್ಸ್ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ದ ಫೈನಲ್ ಇಯರ್ ಆಫ್ ದೇರ್ ಗ್ರ್ಯಾಜುಯೇಷನ್ ಕ್ಯಾನ್ ಆಲ್ಸೋ ಅಪ್ಲೈ. ಹವೆವರ್ ದೇ ಮಸ್ಟ್ ಪೊಸೆಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆ್ಯಸ್ ಆನ್ 1/8/2025 ನಮಗೇನು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರಲ್ಲ ಆ ಕ್ವಾಲಿಫಿಕೇಷನ್ನ ಅವರು ಎಲಿಜಿಬಲ್ ಇತ್ತಪ್ಪ ಅಂತಂದರೆ ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡೋದಪ್ಪ ಅಂತಂದರೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2ಗೆ STಗೆ 134.49, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಕೊಟ್ಟಿದ್ದಾರೆ 485. ಅದಾದಮೇಲೆ OBCಗೆ 161, EWSಗೆ 163, ಅನ್ರಿಸರ್ವ್ಡ್ಗೆ 170, HH BH ಅದರ್ಸ್ PWD. ಸೊ ಈ ಥರ ಪ್ರಿವಿಯಸ್ ಇಯರ್ ಕಟ್ ಆಫ್ ಇದೆ. ಇದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಇಲ್ಲಿ ಕಟ್ ಆಫ್ ಇದೆ ನೋಡಿ. SC ಎಷ್ಟಿದೆ, STಗೆ, OBCಗೆ, EWSಗೆ, ಅನ್ರಿಸರ್ವ್ಡ್ಗೆ. ಸೊ ಈ ಥರ ಕಟ್ ಆಫ್ ಇದೆ ಪ್ರಿವಿಯಸ್ ಇಯರ್ದು. ಇದಾದಮೇಲೆ ಡೀಟೇಲ್ಸ್ ಆಫ್ ದಿ ಪೋಸ್ಟ್ ಅಂತೇಳಿ ತೊಗೊಂಡಾಗ ವೇರಿಯಸ್ ಗ್ರೂಪ್ ಬಿ ಪೋಸ್ಟ್ ಇದ್ದಾವೆ, ವೇರಿಯಸ್ ಗ್ರೂಪ್ ಸಿ ಪೋಸ್ಟ್ ಇದ್ದಾವೆ. ಇಲ್ಲಿದೆ ನೋಡಿ, ವೇರಿಯಸ್ ಗ್ರೂಪ್ ಬಿ ಇದೆ, ಗ್ರೂಪ್ ಸಿ ಒಂದಿದೆ. ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಸು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಸೊ ಈ ಥರ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಇದಿಷ್ಟು SSC CGL ಬಗ್ಗೆ ಇರತಕ್ಕಂಥ ಮಾಹಿತಿ ನೋಟಿಫಿಕೇಷನ್ ಬಗ್ಗೆ. ಥ್ಯಾಂಕ್ ಯು.